ಆತ್ಮೀಯರೇ ನಮಸ್ಕಾರ. ನಾನು ಡಾಕ್ಟರ್ ವಿನಯ್ ಕುಮಾರ್ ಶರ್ಮಾ, ಜ್ಯೋತಿಷ್ಯ ತೀರ್ಥಭಾಸ್ಕರ. ಆತ್ಮೀಯರೇ, ನಮ್ಮ ಒಂದು ಜಾತ ಚಕ್ರದಲ್ಲಿ ನಾನಾ ವಿಧವಾದಂತಹ ಈ ಗ್ರಹಗಳ ದೋಷದಿಂದ ನಾವು ಏನೇನೋ ಅನುಭವಿಸ್ತಾ ಇರ್ತೀವಿ. ವಿಶೇಷವಾಗಿ ಈಗಿನ ಒಂದು ಕಲಿಯುಗದಲ್ಲಿ ಸಾಲಬಾಧೆ ಜೊತೆಗೆ ಶತ್ರುಗಳ ಬಾಧೆ. ನಾವೇನಾದ್ರು ಒಂದು ಮೆಟ್ಲು ಮೇಲೆ ಕತ್ತಾ ಇದ್ದೀವಿ ಅಥವಾ ಒಳ್ಳೆ ಕಾರಲ್ಲಿ ಓಡಾಡ್ತಾ ಇದೀವಿ, ಒಳ್ಳೆ ಬಟ್ಟೆ ಹಾಕೊಂಡಿದೀವಿ, ಒಳ್ಳೆ ಒಂದು ಗಾಡಿಯಲ್ಲಿ ಓಡಾಡ್ತಿದೀವಿ ಅಂತಂದ್ರೆ ಪಕ್ಕದಲ್ಲಿದ್ದವನಿಗೆ ನಾವೇನು ಕಷ್ಟಪಟ್ಟಿದ್ದೀವಿ ಅಂತ ಗೊತ್ತಾಗೋದಿಲ್ಲ. ನಾವು ಗಾಡಿಯಲ್ಲಿ ಓಡಾಡ್ತಿದೀವಿ ಮಾತ್ರ ಗೊತ್ತಾಗ್ತಿರುತ್ತೆ ಅವ್ರಿಗೆ. ನಾವು ಸಾಲ ಕೊಟ್ಟು ತಂದಿದ್ದೀವಾ ಅಥವಾ ಅದನ್ನ ಕಷ್ಟಪಟ್ಟು ತಗೊಂಡಿದೀವ, ದುಡ್ಡು ಕೊಟ್ಟು ತಗೊಂಡಿದೀವ, ಯಾರಿಗೂ ಏನು ಗೊತ್ತಾಗೋದಿಲ್ಲ. ಬರೀ ಕಣ್ ದೃಷ್ಟಿ ನೋಡ್ತಿದ್ದಂಗೆ ಓ ಇವ್ನಿಗೇನಪ್ಪ ಅಂತ ಅನ್ಕೋತಾರೆ. ಮೇಲ್ಗಡೆ ಮಾತ್ರ ಓ ಚೆನ್ನಾಗಿರು ಅಂತ ಹೇಳ್ತಾ ಇರ್ತಾರೆ, ಒಳಗಡೆ ಮಾತ್ರ ನಮಗೆ ಶಾಪಗಳನ್ನ ಅಥವಾ ದೃಷ್ಟಿಯನ್ನ ಆಗ್ತಾ ಇರ್ತಾರೆ. ಜೊತೆಗೆ ನಮ್ಗೆ ಆ ಒಂದು ಜಾತಕದಲ್ಲೂ ಕೂಡ ನಾವು ನಾನಾ ರೀತಿಯಾದಂತಹ ಬಾಧೆಗಳನ್ನು ಅನುಭವಿಸ್ತಾನೆ ಇರ್ತೀವಿ. ಶನಿ ಬಾಧೆ ಆಗ್ಬೋದು, ಕುಜ ಬಾಧೆ ಆಗ್ಬೋದು, ರೋಗ ರುಜಿನ, ಅಕಾಲ ಮರಣ ಇವೆಲ್ಲವನ್ನು ಕೂಡ ಅನುಭವಿಸ್ತಾ ಇರ್ತೀವಿ. ಶತ್ರು ಬಾಧೆಗಳನ್ನು ಅನುಭವಿಸ್ತಾ ಇರ್ತೀವಿ. ಇಂಥ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಒಂದು ಕುಬೇರ ಮಹಾಲಕ್ಷ್ಮಿ ಪಾತಾಳ ವಾರಾಹಿ ದೇವಾಲಯದಲ್ಲಿ ಜನವರಿ ಅಮಾವಾಸ್ಯೆಯ ದಿನ ಪ್ರತಿ ಅಮಾವಾಸ್ಯೆ 51 kg ಒಣಮೆಣಸಿನಕಾಯಿ ಹಾಕಿ ಹೋಮವನ್ನ ಮಾಡಬೇಕು ಅಂತೇಳಿ ಅಮ್ಮನವರ ಒಂದು ಸಂಕಲ್ಪ ಪ್ರೇರಣೆ ಆಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ಅಮಾವಾಸ್ಯೆ ದಿವಸ ಮಾಡ್ತಾ ಇದೀವಿ.